ಚಿಕ್ಕದೊಂದು ಬ್ರೇಕ್ನ ನಂತರ ನಿಮ್ಮೆಲ್ಲರಿಗೂ ಕೂಡ ನ್ಯೂಸ್ ಲಂಚ್ಗೆ ಸ್ವಾಗತ. ಇನ್ನು ಮಾದೇಗೌಡರ ಹೋರಾಟಕ್ಕೆ ಕಾಳಿಮಠದ ಋಷಿಕುಮಾರ ಸ್ವಾಮೀಜಿ ಕೂಡ ಸಾಥ್ ನೀಡಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಸ್ವಾಮೀಜಿ ಎಲ್ಲಾ ಮಠಾಧೀಶರು ಕಾವೇರಿ ಹೋರಾಟಕ್ಕೆ ಇಳಿಬೇಕು ಅಂದರು. ಆ ಕೇಂದ್ರ ಸರ್ಕಾರಕ್ಕೋ ಅಥವಾ ರಾಜ್ಯ ಸರ್ಕಾರಕ್ಕೋ ಯಾವ ವಿಷಯವೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿದ್ದರೆ ಸುಳ್ಳು ಮಾತುಗಳಲ್ಲ, ನಿಜವಾಗ್ಲೂ ಉಪವಾಸ ಸತ್ಯಾಗ್ರಹ ಅನ್ನೋದು ಈಗ ಪ್ರಾರಂಭವಾಗಿದೆ, ಮುಂದೆ ತಾರಕಕ್ಕೆ ಹೋಗ್ತದೆ. ಇದು ಸತ್ಯ. ಈ ಸರದಿ ಉಪವಾಸ ಅಂತ ಇದೆ, ಈ ನಿರಂತರ ಉಪವಾಸಕ್ಕೂ ನಾವು ಸಿದ್ಧವಾಗಿದ್ದೇವೆ. ಎಲ್ಲ ಮಠಗಳು, ದೊಡ್ಡ ಮಠ, ಚಿಕ್ಕ ಮಠ, ಸಣ್ಣ ಮಠ, ಮರಿ ಮಠ ಅನ್ನುವಂಥ ಮಠ ಅಲ್ಲ, ಯಾವುದೇ ಮಠಮಾನ್ಯಗಳಾಗಿದ್ರೂ ಸಹ ಬೀದಿಗಿಳಿದು ಹೋರಾಡುವಂಥ ಸ್ಥಿತಿ ಇದೆ. ನಾನು ಈ ವೇದಿಕೆಯಿಂದ ಎದ್ದೊಳದೆ ಬೇಡ ಅನ್ನುವಂಥ ಒಂದು ತೀರ್ಮಾನದಲ್ಲಿದ್ದೀನಿ. ಆದರೆ ಈ ವೇದಿಕೆ ನಮ್ಮ ಮಾದೇಗೌಡರಿಗೆ ಬದ್ಧವಾಗಿದೆ. ಇಲ್ಲಿ ಅವರು ಏನು ತೀರ್ಮಾನಗಳನ್ನು ತಗೊಂಡಿದ್ದಾರೋ ಅದರಂತೆ ನಾವು ಬದ್ಧವಾಗಿ ಮುಂದಿನ ಕಾರ್ಯಕ್ರಮಗಳನ್ನು ನಡೀತೀವಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಕಾವೇರಿ ಹೋರಾಟಕ್ಕೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಸಾಥ್ ನೀಡಿದ್ದಾರೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಅರಮನೆ ಮುಂಭಾಗದಿಂದ ಟೋಲ್ಗೇಟ್ವರೆಗೆ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಸಾಥ್ ನೀಡಿದ್ದಾರೆ. ಟೋಲ್ಗೇಟ್ನಿಂದ ಮಂಡ್ಯದವರೆಗೆ ರ್ಯಾಲಿ ಮೂಲಕ ತೆರಳಲಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ಜೊತೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ. ಕಾವೇರಿ ಹೋರಾಟ ತೀವ್ರಗೊಳ್ತಾ ಇದ್ದಂತೆ ಈಗ ಜನಪ್ರತಿನಿಧಿಗಳು ಕೂಡ ಬೀದಿಗಿಳಿದಿದ್ದಾರೆ. ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಮೈಸೂರಿನಿಂದ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಇಲ್ಲಿಂದ ಜಾಥಾ ಹೊರಟು ಅಲ್ಲಿನ ರೈತರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆ ಸಿದ್ದರಾಮಯ್ಯನವರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಹೇಗಿದೆ ಸರ್ ಹೋರಾಟ? ಈಗ ಹೋರಾಟ ನಡೀತಾ ಇದೆ, ತೀವ್ರ ಆಗಿದೆ. ಈಗ ಸರ್ಕಾರ ಕೂಡಲೇ ಇದನ್ನ ಗಮನಿಸಬೇಕು. ಕಾನೂನು ಹೋರಾಟ ಸರಿಯಾಗಿ ಮಾಡಲಿಲ್ಲ ಇವರು. ಸುಪ್ರೀಂ ಕೋರ್ಟ್ಗೆ ಮತ್ತು CRA ಮುಂದೆ, ಕಾವೇರಿ ರಿವರ್ ಅಥಾರಿಟಿ ಮುಂದೆ ವಸ್ತು ಸ್ಥಿತಿಯನ್ನ ಪ್ರತಿಪಾದನೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ನಾವು ಮುಖ್ಯಮಂತ್ರಿ ಕರೆದಿದ್ದ ಸಭೆಯಲ್ಲಿ ರಿವ್ಯೂ ಪಿಟಿಷನ್ ಹಾಕಿ ಅಂತ ಹೇಳಿದ್ದು ಸುಪ್ರೀಂ ಕೋರ್ಟ್ ಮುಂದೆ. ಇವತ್ತಿನವರೆಗೆ ರಿವ್ಯೂ ಪಿಟಿಷನ್ ಹಾಕಿಲ್ಲ, ಇವತ್ತೇನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ನಿಮ್ಮ ಹೋರಾಟ ಹೇಗಿದೆ ಸರ್? ಇವತ್ತು ನಾವು ಇಲ್ಲಿಂದ ಪಾದಯಾತ್ರೆ ಪ್ರಾರಂಭ ಮಾಡ್ತೀವಿ, ಟೋಲ್ಗೇಟ್ವರೆಗೂ ಪಾದಯಾತ್ರೆ ಮಾಡ್ತೀವಿ. ಸರ್ಕಾರನ ಒತ್ತಾಯ ಮಾಡ್ತಿದ್ದೀವಿ ಕೂಡಲೇ ನೀರನ್ನು ನಿಲ್ಲಿಸಬೇಕು ಅಂತೇಳಿ. ಆಮೇಲೆ ಅಲ್ಲಿಂದ ವೆಹಿಕಲ್ನಲ್ಲಿ ಜಾಥಾ ಹೋಗ್ತೀವಿ, ವಾಹನಗಳ ಮೇಲೆ ಮಂಡ್ಯಕ್ಕೆ ಹೋಗಿ ಇವತ್ತು ಮಂಡ್ಯದ ಕಾವೇರಿ ಹೋರಾಟ ಸಮಿತಿಯವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತ ಮಾಡ್ತೀವಿ. ಇದೇ ರೀತಿ ನನ್ನ ಜೊತೆ ಇನ್ನೂ ಕೂಡ ಏನು ಈಗ ಗುಂಡ್ಲುಪೇಟೆಯ ಶಾಸಕರಾದಂತಹ ಮಾದೇವ ಪ್ರಸಾದ್ ಅವರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಹೇಗಿದೆ ಸರ್ ಹೋರಾಟ? ಹೋರಾಟ ಈಗ ತೀವ್ರವಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ತಿಳಿಸಿದ ರೀತಿಯಲ್ಲಿ ಕಬಿನಿಯಲ್ಲಿ ನಿನ್ನೆ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಪೂರ್ಣ ನೀರಿನ ಮಟ್ಟ ಕಡಿಮೆ ಇದೆ. ಸರ್ಕಾರ ಕೂಡಲೇ ಇದನ್ನ ನಿಲ್ಲಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಕಬಿನಿ ಭಾಗದಲ್ಲೂ ಕೂಡ ತೀವ್ರವಾದ ಚಳುವಳಿ ಹಮ್ಮಿಕೋಬೇಕಾಗುತ್ತೆ. ಸರ್, ಈಗ ನೀವು ನಿನ್ನೆ ಮಾತು ಹೇಳಿದ್ರೆ ಈಗ ಅನಿವಾರ್ಯ ಆದ್ರೆ ಕಾಂಗ್ರೆಸ್ ಶಾಸಕರು ಕೂಡ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿದೆ ಸರ್, ಅದೇ ಯಾವ ತರದ ಇದೆ ಸರ್? ಈಗ ರಾಜೀನಾಮೆ ಅನಿವಾರ್ಯವಾದ್ರೂ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ರಾಜೀನಾಮೆಯಿಂದ ಪರಿಹಾರ ಆಗ್ತದೆ ಕಾವೇರಿ ವಿವಾದ ಅಂದ್ರೆ ಈಗಲೇ ಕೊಟ್ಬಿಡ್ತೀವಿ ನಾವು. ಸರ್, ಇದೇ ರೀತಿ ಚಾಮುಂಡೇಶ್ವರಿ ಶಾಸಕರಾದಂತಹ ಸತ್ಯನಾರಾಯಣ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಹೇಗಿದೆ ಸರ್ ಹೋರಾಟ? ಹೋರಾಟ ತೀವ್ರವಾಗಿದೆ. ಈ ಹೋರಾಟ ಎಲ್ಲಿವರೆಗೆ ಕೇಂದ್ರ ಸರ್ಕಾರದ ಒಂದು ನಿಲುವು ಸರಿಯಾದ ರಿಪ್ರೆಸೆಂಟೇಷನ್ ರಾಜ್ಯ ಸರ್ಕಾರ ಮಾಡಿದ್ರೆ ಈ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದು ಏನಂದ್ರೆ ಕಾಂಗ್ರೆಸ್ ನಾಯಕರಾದಂತಹ ಅಭಿಪ್ರಾಯ ಆಗಿದೆ. ಏನೇ ಆಗಲಿ ನೀರನ್ನ ನಿಲ್ಲಿಸದ ಹೊರತು ನೀರನ್ನು ನಿಲ್ಲಿಸಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಮೈಸೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಇನ್ನು ಕಾವೇರಿ ಹೋರಾಟಕ್ಕೆ ಬಿಎಸ್ವೈ ಧುಮುಕಿದ್ದಾರೆ. ಬೆಂಗಳೂರಿನ ಗಾಂಧಿ ಪ್ರತಿಮೆ ಎದುರು ಯಡಿಯೂರಪ್ಪ ಧರಣಿ ನಡೆಸಲಿದ್ದಾರೆ. ಬಿಎಸ್ವೈಗೆ ಸಾವಿರಾರು ಕಾರ್ಯಕರ್ತರು ಸಾಥ್ ನೀಡಲಿದ್ದಾರೆ. ನ್ಯೂಸ್ ಲಂಚ್ನಲ್ಲಿ ಇನ್ನಷ್ಟು ಸುದ್ದಿಗಳಿವೆ, ನೋಡೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಬ್ರೇಕ್.